ನಮಸ್ಕಾರ ಫ್ರೆಂಡ್ಸ್, ನಮ್ಮ ರಾಜಕಾರಣಿಗಳು ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಪಾರ್ಟ್ 1 ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಇದೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಫ್ರೆಂಡ್ಸ್, ನಾನು ಇಂದಿನ ವಿಡಿಯೋಲಿ ಹೇಳ್ದಂಗೆ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಒಬ್ಬ ಜನಸಾಮಾನ್ಯ ವ್ಯಕ್ತಿಗೂ ಮತ್ತು ನಮ್ಮ ರಾಜಕಾರಣಿಗಳಿಗೂ. ಅದೇ ವಿಷಯವನ್ನು ಈ ವಿಡಿಯೋಲಿ ಸ್ವಲ್ಪ ಎಲಾಬ್ರೇಟ್ ಮಾಡ್ತಾ ಹೋಗ್ತೀನಿ. ಮತ್ತು ನಾವು ಅಂದರೆ ಜನಸಾಮಾನ್ಯರು ನಮ್ಮ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀವಾ ಅಥವಾ ಇಲ್ವಾ ಅನ್ನೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ. ಹಾಗೆ ನಾವುಗಳು ಮಾಡೋ ತಪ್ಪು ಎಷ್ಟು ದೊಡ್ಡದು ಅಂತ ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಮಕ್ಕಳಿರ್ತಾರೆ ಮತ್ತು ಸ್ಕೂಲ್ ಹಾಗೂ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಸ್ಕೂಲ್ ಅಥವಾ ಕಾಲೇಜ್ಗೆ ಜಾಯಿನ್ ಮಾಡಿಸ್ಬೇಕಾದ್ರೆ ಪೇರೆಂಟ್ಸ್ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ. ಆ ಸ್ಕೂಲ್ ಆರ್ ಕಾಲೇಜಲ್ಲಿ ಟೀಚರ್ಸ್ ವೆಲ್ ಕ್ವಾಲಿಫೈಡ್ ಆಗಿದ್ದಾರಾ, ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾರಾ ಇಲ್ವಾ, ಒಳ್ಳೆ ರ್ಯಾಂಕ್ ಬರೆಸ್ತಾರಾ ಇಲ್ವಾ ಅಂತ ಯೋಚನೆ ಮಾಡಿ ಸ್ಕೂಲ್ ಆರ್ ಕಾಲೇಜ್ಗೆ ಸೇರಿಸ್ತಾರೆ. ಅಷ್ಟೇ ಯಾಕೆ, ನಮಗೇನಾದರೂ ಹುಷಾರಿಲ್ಲ ಅಂದರೆ ಡಾಕ್ಟರ್ನ ವಿಸಿಟ್ ಮಾಡ್ತೀವಿ. ಆ ಡಾಕ್ಟರ್ ಕ್ವಾಲಿಫೈಡೋ ಇಲ್ವಾ, ಎಕ್ಸ್ಪೀರಿಯನ್ಸ್ಡಾ ಇಲ್ವಾ ಅಂತ ಚೆಕ್ ಮಾಡಿ ಕ್ಲಿನಿಕ್ಗೆ ಹೋಗ್ತೀವಿ. ಆದರೆ ನಮ್ಮ ರಾಜಕಾರಣಿಗಳನ್ನು ಆಯ್ಕೆ ಮಾಡೋ ವಿಷಯದಲ್ಲಿ ಪದೇ ಪದೇ ಎಡವಟ್ಟು ಮಾಡ್ತಾ ಇದ್ದೀವಿ ಮತ್ತು ಅವರ ಆಮಿಷಗಳಿಗೆ ಒಳಗಾಗಿ ಅವರುಗಳು ಕೊಡೋ ಸುಳ್ಳು ಭರವಸೆಗಳಿಗೆ ಮರುಳಾಗಿ ಅವರ ಬ್ಯಾಕ್ಗ್ರೌಂಡ್ ಏನು, ಅವರು ಎಜುಕೇಟೆಡಾ ಇಲ್ವಾ ಅಂತಾನು ನೋಡದೆ ವೋಟ್ ಹಾಕ್ತೀವಿ. ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಫ್ರೆಂಡ್ಸ್, ಈ ವಿಡಿಯೋಲಿ ನಮ್ಮ CM ಅವರ ವರ್ತನೆನ ನೋಡಿದ್ರೆ ಎಂಥವ್ರಿಗೂ ಒಂದು ಕ್ಷಣ ಸಿಟ್ಟು ಬರುತ್ತೆ. ಹಾಗೆಯೇ ಆ SP ಅವರ ಕುಟುಂಬದವರು ಈ ವಿಡಿಯೋ ನೋಡಿದ್ರೆ ಎಷ್ಟು ದುಃಖ ಮತ್ತು ಸಿಟ್ಟು ಬರಲ್ಲ ಅವ್ರಿಗೆ. ಅವರ ತಂದೆ ತಾಯಿಗಳು ಕಷ್ಟ ಬಿದ್ದು ಅವರ ಮಗನನ್ನು SP ಮಾಡಿರ್ತಾರೆ. ಮತ್ತು SP ಅವರು ಎಷ್ಟೋ ಕಷ್ಟ ಬಿದ್ದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಮತ್ತು ಫಿಸಿಕಲ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಕಷ್ಟ ಬಿದ್ದು ಸೆಲೆಕ್ಟ್ ಆಗಿರ್ತಾರೆ. ಅಂಥವರಿಗೆ ನಮ್ಮ ಮುಖ್ಯಮಂತ್ರಿಗಳು ಈ ಥರನ ನಡೆದುಕೊಳ್ಳೋದು. ಒಬ್ಬ CM ಆಗಿ ಇವರು ಈ ಥರ ಕೈ ಮಾಡೋಕೆ ಹೋದರೆ ಜನಗಳು ಇನ್ನೇನು ಮಾಡ್ತಾರೆ, ಅವರು ಅದನ್ನೇ ಫಾಲೋ ಮಾಡ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಡಿಯೋ ಇದೆ ನೋಡಿ. ಫ್ರೆಂಡ್ಸ್, ನೀವೇ ವಿಡಿಯೋನ ನೋಡಿದ್ರಿ ಯಾವ ಥರ CM ಅವರು ಒಬ್ಬ ಹೆಣ್ಣಿನ ಮೇಲೆ ಚೀರಾಡ್ತಾ ಇದ್ದಾರೆ ಅಂತ. ಒಬ್ಬ CM ಆಗಿ ನಡೆದುಕೊಳ್ಳೋ ರೀತಿನ ಇದು. ಸಹಜವಾಗಿ ಎಷ್ಟೋ ಪೊಲಿಟಿಷಿಯನ್ಸ್ನ ಇನ್ಸ್ಪಿರೇಷನ್ ಆಗಿ ತಗೋತೀವಿ. ಇವರ ನಡವಳಿಕೆಯಲ್ಲಿ ಎಲ್ಲಿದೆ ಇನ್ಸ್ಪಿರೇಷನ್? ನೀವೇ ಕಮೆಂಟ್ಸ್ ಮಾಡಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಡಿಯೋನೂ ಇದೆ, ಅದನ್ನು ನೋಡಿ. ಫ್ರೆಂಡ್ಸ್, ಈ ವಿಡಿಯೋನ ನೋಡಿದ ಮೇಲೆ ನಿಮಗೇನು ಅನಿಸಿದೆಯೋ ಗೊತ್ತಿಲ್ಲ. ನನಗೆ ಅನಿಸಿದ್ದು ಮಾತ್ರ ಇವರೆಲ್ಲ ನಮ್ಮ ರಾಜಕಾರಣಿಗಳು. ಇವರು ನಮ್ಮನ್ನು ಉದ್ಧಾರ ಮಾಡೋರು. ಬೇಸಿಕ್ ಸೆನ್ಸ್ ಅನ್ನೋದೇ ಇಲ್ಲ, ಯಾವ ಥರ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವರುಗಳಿಂದ ದೇಶ ಉದ್ಧಾರ ಅನ್ನೋದು ಕನಸೆ. ಆಗಲೇ ನಾ ಹೇಳಿದ್ದೆ ಜನಗಳು ಫಾಲೋ ಮಾಡ್ಬೋದು ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೈಸೂರು ಗಲಭೆ ಟೈಮಲ್ಲಿ ಪೊಲೀಸ್ ವ್ಯಾನ್ಗೆ ಅಟ್ಟಾಡಿಸಿ ಕಲ್ಲು ಹೊಡೆದಿರೋದು ನಾವೆಲ್ಲ ನೋಡಿದ್ದೀವಿ. ಆ ವಿಡಿಯೋನು ಇಲ್ಲಿ ನೋಡಿ. ಸಾಕ್ಷಿ ನಾಶ ಮಾಡೋದಕ್ಕೆ ಧೈರ್ಯವಾಗಿ ಬಂದು ಕಲ್ಲೆಸ್ದವರು ಧೈರ್ಯವಾಗಿ ನಾವೇ ಎಸ್ತಿದ್ದು ಅಂತ ಬಂದು ನಿಂತ್ಕೊಳ್ಬೇಕಿತ್ತು. ಆದ್ರೆ ಕ್ರೈಮ್ ಬ್ರಾಂಚ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮನ್ನು ಹುಡುಕ್ತಿದ್ದಾರೆ, ಆದಷ್ಟು ಬೇಗ ಡಿಲೀಟ್ ಮಾಡ್ಬಿಡಿ ಅಂತ ಎಲ್ಲ ಗ್ರೂಪಲ್ಲೂ ಕೂಡ ಮೆಸೇಜಸ್ ಅನ್ನ ಹಾಕಿದ್ದಾರೆ. ಅದು ಕೂಡ ಆಡಿಯೋ ಮೆಸೇಜ್. ಫಸ್ಟು ಈ ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ ಈ ತರ ಕಿಡಿಗೇಡಿಗಳು, ಅವರ ಅಡ್ಮಿನ್ಸ್ಗಳು ಯಾರ್ಯಾರು ಇರ್ತಾರೋ ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂತ ಆಕ್ಷನ್ಸ್ ಆಗಬೇಕು. ಬಹುತೇಕವಾಗಿ ನೀವು ಗಮನಿಸಿ, ಈ ಕಲ್ಲು ತೂರಾಟ ಆಗಿರಬಹುದು, ಹೊಡೆದಾಟ, ಬಳೆದಾಟ, ಧರ್ಮಗಳ ವಿಚಾರದಲ್ಲಿ ಮತ್ತೆ ನಮ್ಮ ಉಪಮುಖ್ಯಮಂತ್ರಿ ಅವರ ನಡವಳಿಕೆ ಮತ್ತೆ ಅವರ ಮಾತುಗಳು ಕೇಳಿದ್ರೆ ಜನ್ಮ ಪಾವನ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿದೆ ನೋಡಿ ವಿಡಿಯೋ. ಫ್ರೆಂಡ್ಸ್, ಹಾಗೆ ವಿಡಿಯೋ ನೋಡೋದಷ್ಟೇ ಅಲ್ಲ, ಈ ವಿಡಿಯೋ ಮೇಲೆ ಬಂದಿರೋ ಕಮೆಂಟ್ಸು ನೋಡಿ ಫ್ರೆಂಡ್ಸ್.
ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ. ಜಲಿಯನ್ವಾಲಾ ಬಾಗ್ಕಿನ್ನ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಫ್ರೆಂಡ್ಸ್, ನಮ್ಮ ಉಪಮುಖ್ಯಮಂತ್ರಿ ಸಾಹೇಬರಿಗೆ ಜಲಿಯನ್ ವಾಲಾ ಬಾಗ್ ಅನ್ನೋಕೆ ಬರ್ತಾ ಇಲ್ಲ. ಇದು ನಮ್ಮ ದೇಶದ ಜನರು ವೋಟ್ ಹಾಕಿ ಆಯ್ಕೆ ಮಾಡಿರುವಂಥ ಕ್ಯಾಂಡಿಡೇಟ್. ಫ್ರೆಂಡ್ಸ್, ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನಮ್ಮ DCM ಸಾಹೇಬರು ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಬೈ ಪ್ರೊಫೆಷನ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ನೋಡಿ, ನಮ್ಮ ಅಗ್ರಿಕಲ್ಚರಿಸ್ಟ್ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ನ ಕೇಳ್ತಾ ಇದ್ದಾರೆ ಅಂತ. ವಿಡಿಯೋನ ನೋಡಿ ಫ್ರೆಂಡ್ಸ್. ಎಲ್ಲ ಬರೀ ಫೋಟೋ ಮತ್ತು ವಿಡಿಯೋಗೋಸ್ಕರ ಸ್ನೇಹಿತರೆ ನಮ್ಮ ರಾಜಕಾರಣಿಗಳು ಈ ಥರ ಆ್ಯಕ್ಟ್ ಮಾಡೋದು. ಹಾಗೆ ಜನಗಳ ಹತ್ರ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೆ ಮತ್ತು ನಮ್ಮ ರಾಜಕಾರಣಿಗಳು ಸಿಂಪತಿ ಕಾರ್ಡ್ನ ಬಹಳ ಚೆನ್ನಾಗಿ ಬಳಸ್ಕೋತಾರೆ. ನಮ್ಮ ರಾಜಕಾರಣಿಗಳಿಗೆ ಆ್ಯಕ್ಚುಲಿ ಸೈಮಾ ಅವಾರ್ಡ್ ಮತ್ತು ಆಸ್ಕರ್ ಅವಾರ್ಡ್ಗೆ ಆರಾಮಾಗಿ ನಾಮಿನೇಟ್ ಮಾಡ್ಬೋದು. ಸಿನಿಮಾದಲ್ಲಿ ಎಮೋಷನಲ್ ಸೀನ್ಸ್ಗಳನ್ನು ಕಲಾವಿದರು ಗ್ಲಿಸ್ರಿನ್ ಹಾಕ್ಕೊಂಡು ನಟಿಸ್ತಾರೆ, ಆದರೆ ನಮ್ಮ ರಾಜಕಾರಣಿಗಳ ಕಣ್ಣಂಚೆಲೆ ಯಾವಾಗಲೂ ನೀರಿರುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಈ ವಿಡಿಯೋನ ನೋಡಿ. When father was there, he used to give pencil, pen. Due to this oxygen, he lost his life, and no one is there even to provide food to them. ನಿಮ್ ಮಾತನ್ನ ಕೇಳಲಿಕ್ಕೆ ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಇವರಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಮಾಜಿ CM ಕುಮಾರಸ್ವಾಮಿ ಅವರ ಎಷ್ಟೋ ವಿಡಿಯೋಸ್ ಇದ್ದಾವೆ, ನೀವು ನೋಡೇ ಇರ್ತೀರ. ಇವರೆಲ್ಲ ಯಾಕೆ ಹೇಳೋದು ಅಂದರೆ ಜನಗಳ ಹತ್ರ ಸಿಂಪತಿ ತಗೊಳ್ಳೋಕೆ. ಮತ್ತು ಎಲ್ಲ ಸನ್ನಿವೇಶದಲ್ಲೂ ಇದೇ ಥರ ಮಾಡ್ತಾರಾ ಅಂತ ನೀವು ಕೇಳಿದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋಲ್ಲಿ ನೀವೇ ನೋಡಿದ್ರಿ, ಬಿಹಾರ್ ಮಾಜಿ CM ಆದ ಲಾಲು ಯಾದವ್ ಅವರು ಬರ್ಡೇ ಸೆಲೆಬ್ರೇಟ್ ಮಾಡುವಾಗ ಅವರ ಪಾರ್ಟಿ ಮೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ಲಾಲು ಅವರ ಕಾಲಿನ ಹತ್ರ ತಂದು ಇವರಿಗೆ ಬರ್ಡೇ ವಿಶ್ ಮಾಡ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಮತ್ತು ಅವ್ರಿಗಿರುವಂಥ ಗೌರವ ಘನತೆನ ಅನ್ಪರ್ಡ್ ರಾಜಕಾರಣಿಯಾದ ಲಾಲು ಯಾದವ್ ಮತ್ತು ಅವರ ಪಾರ್ಟಿ ಮೆಂಬರ್ಸ್ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರ್ಯಾದೆ ಕೊಟ್ಟರು ಅಂತ. ಹಾಗೆ ಈ ಕಮೆಂಟ್ ಸೆಕ್ಷನಲ್ಲಿ ಒಬ್ಬ ಅನ್ಎಜುಕೇಟೆಡ್ ಫುಲ್ ಏನಂತ ಕಮೆಂಟ್ ಮಾಡಿದ್ದಾನೆ ಅನ್ನೋದು ನೋಡಿ. ಸ್ನೇಹಿತರೆ, ಎಲ್ರಿಗೂ ಗೊತ್ತೇ ಇರುತ್ತೆ ಯಾರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ. ಯಾವ ವ್ಯಕ್ತಿ ಹಿಂದುಳಿದ ಜನಗಳಿಗೆ ಮತ್ತು ಸಮಾಜಕ್ಕೆ ಆದಂಥ ಅಸ್ಪೃಶ್ಯತೆ, ಕೆಳಜಾತಿ ಮೇಲು ಜಾತಿ ಯಾವುದೂ ಇಲ್ಲ, ನಾವೆಲ್ಲ ಒಂದೇ ಅನ್ನೋ ನಮ್ಮ ಕಾನ್ಸ್ಟಿಟ್ಯೂಷನ್ನ ಜಾರಿಗೆ ತಂದರು, ಅವ್ರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇರೋ ಮರ್ಯಾದೆನ ನೀವೇ ನೋಡಿ ಫ್ರೆಂಡ್ಸ್. ಇದೇನಪ್ಪ ಬಿಹಾರ್ದು ಹೇಳ್ತಾ ಇದ್ದೇನೆ ಅನ್ಕೋಬೇಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಯೂಸ್ ಮಾಡಿ ಎಷ್ಟೋ ರಾಜಕಾರಣಿಗಳು ಅವ್ರ ಬೇಳೆನ ಬೆಳೆಸ್ಕೊತಾ ಇದ್ದಾರೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಇದರ ಪಾರ್ಟ್ 3 ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀವಿ. ಸೈನಿಂಗ್ ಆಫ್. ಈ ಕಂಟೆಂಟ್ನ ಬರೆದವರು ಮತ್ತು ಇದಕ್ಕೆ ಧ್ವನಿಯಾದವರು ಕನ್ನಡಿ ಟೀಮ್. ಬಾಯ್.